ಅಯ್ಯೋ ದೇವ್ರೆ, ನನ್ನ ತಾಳಿ ನಿನ್ನ ಕೈಲಿ ಕೈದೆ ಕಣಪ್ಪ. ನನ್ನ ಗಂಡನ ಉಳಿಸ್ಕೊಡಪ್ಪ. ನನ್ನ ಗಂಡನ 20 ವರ್ಷದಿಂದ ಹಂಗಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ದೇವ್ರೆ. ಇವಾಗೆಲ್ಲ ಈ ಥರ ಕಷ್ಟ ಕೊಡ್ಬೇಡ ದೇವ್ರೆ. ನನಗೇನು ಆಗಿಲ್ಲ ಕಣೆ, ಸುಮ್ಮನೆ ಇರೇ. ನೀನು ನೋಡಿದ್ರೆ ನನ್ನ ಸತ್ತೆ ಓದ್ಬಿಟ್ಟ ಅಂತ ಅನ್ಕೊತಾರೆ ಯಾರು ಈಚೆ ಕಡೆ ಇರೋರು. ಸುಮ್ಮನೆ ನೀವು. ನನ್ನ ಮನಸ್ಸಿಗೆ ಎಷ್ಟು ದುಃಖ ಆಗಿದೆ ಅಂತ ನಿಮಗೆ ಹೆಂಗೆ ತೋರಿಸ್ತೀರಿ? ಅದಲ್ಲದೆ ವಿಡಿಯೋ ಯೂಟ್ಯೂಬ್ ಕಂಟೆಂಟ್ ರೆಡಿ ಆಗ್ತೈತೆ, ಸುಮ್ಮನೆ ಇರಿ. ಇದನ್ನ ಮಾತಾಡ್ತೀರಿ ಆಕ್ಷನ್. ನೀನೆಲ್ಲ ಕೋಳಿ ತಿನ್ಬೇಕು ಅಂತ ಇದ್ರೆ ನಾನು ಚೆನ್ನಾಗಿ ಬಿರಿಯಾನಿ ಕಬಾಬು ವೆರೈಟೀಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ನೀವು ಅದು ಯಾವುದೋ ಕೆಳಗಡೆ ಮನೆ ಕೋಳಿ ಇಟ್ಕೊಳಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀರಲ್ಲ. ಯಾರಿಗೆ ಹೇಳಪ್ಪ ನನ್ನ ದುಃಖವಾ? ನಮ್ಗಾರು ಫೋನ್ ಮಾಡಿ ಹೇಳ್ತೀನಿ ಕಣ್ರಿ, ಆಯ್ತಾ ಎಲ್ಲ ತಡ್ಕೊಳಕ್ಕೆ. ಅಲ್ಲ ಅಮ್ಮ, ಏನು ಮಾಡ್ತಿದ್ದೆಮ್ಮ? ನೋಡಿ ಬರಮ್ಮ ಇಲ್ಲಿ. ನನ್ನ ತಾಳಿಗೆ ಕೂತು ಬಂದೈತೆ ಕಣೆ, ನನ್ನ ಗಂಡ ಹಾಸ್ಪಿಟಲ್ ಬಿದ್ದ ಕಣೆ. ಸರಿ ಈಗಲೇ ಬಾ ಇಲ್ಲಿ. ಅದೇ ಮನೆ ಪಕ್ಕ ಒಂದು ಹಾಸ್ಪಿಟ್ಲ್ ಐತಲ್ಲ, ಅದೇ ಹಾಸ್ಪಿಟ್ಲಿಗೆ ಹಾಕೊಂಡಿದ್ದೀನಿ ಬಾರೆ. ನಿಮ್ಮ ಮನೆ ತಮ್ಮ ಒಂದು ಮಾತಾಡ್ಬಿಡ್ತೀನಿ ಅದೇ ಅಲ್ವಾ? ಅವರೆಲ್ಲ ಯಾಕೆ ಈಗ? ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸುಮ್ಮನೆ ಭಯಪಡ್ಕಿ. ನೀನು ಒಂದು ಡಬಲ್ ಹೇಳಿ ಅವ್ರನ್ನೂ ಎದುರಿಸ್ಬೇಡ. ಇಲ್ಲ ಕಣ್ರಿ, ಅವ್ರು ಬರಬೇಕು. ನಮ್ಗೆ ಹತ್ರ ಆದಾಗ ಅವ್ರೇನು ಬರಲಿಲ್ಲ ಅಂದರೆ ಏನತ್ತಾರೆ ಜನ? ನಾವು ಹೋಗಿಲ್ವಾ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋದಾಗಿಲ್ವಾ? ಹಲೋ ಬಾಬಾ, ಎಲ್ಲಿದ್ದೀರಾ? ನಿಮ್ಮ ತಮ್ಮ ಇದ್ದವ್ರು ಬಾಬಾ, ಯಾವಾಗ ಬರ್ತೀರಾ ನೋಡೋಕ್ಕೆ? ಸರಿ ಬಾಬಾ ಬನ್ನಿ. ಅಲ್ಲ ಕಣ್ರಿ, ನಿಮ್ಮ ಅವ್ವಂಗೆ ಆಗಲೇ ಹೇಳಿ ಬಂದಿದ್ದೀನಿ ಹಿಂಗೆ ಹಾಸ್ಪಿಟಲ್ ಅವ್ರೆ ಅಂತವ. ಇನ್ನೂ ಬರಲೇ ಇಲ್ವಲ್ರಿ? ಮಗನ ಮೇಲೆ ಇಷ್ಟೇ ಪ್ರೀತಿ. ಮನೇಲಿದ್ದರೆ ಮಾತ್ರ ನನ್ನ ಮಗ ಅಂತಿರ್ತಾರೆ, ಇಲ್ಲಿ ಬಂದೇ ಇಲ್ಲ. ಲೇ, ನಮ್ಮಮ್ಮ ನೀನೇ ಅಂದ್ಕೊಂಡಿದ್ಯಾ? ನನ್ನ ಪ್ರೀತಿ ಮಾಡೋವಷ್ಟು ನಮ್ಮ ಅಣ್ಣಂದ್ರೂ ಪ್ರೀತಿ ಮಾಡಲ್ಲ. ಬತ್ತಳು ನೋಡು, ನಮ್ಮವ್ವ ಊಟ ತಿಂಡಿ ತಗೊಂಬತ್ತಳು. ಅಮ್ಮ ಮಗ ಬಂದು ನೋಡಿ ನಿಮ್ಮವ್ವ. ನಮ್ಮ ಏರಿಯಾದಲ್ಲಿ ಇರೋರಿಗೆ ಎಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ, ನನ್ನ ಮಗನಿಗೆ ಹಿಂಗೆ ಹಾಸ್ಪಿಟಲ್ ಇದ್ದಾನೆ ಅಂತ. ಯವ್ವ, ಏನಾಯ್ತೆ ನನ್ನ ಮಗನಿಗೆ? ಈಗ ಮಗ ಮೂತಿ ಸೊಂಟ ಇಲ್ದಂಗೆ ಬಿದ್ದವನಲ್ಲ. ಬರ್ಬಟ್ಟಿ ಈಗ ಬಂದವಳು ನೋಡಿ ಇಲ್ಲಿ ಮಗ ಅಂತ. ಅಯ್ಯೋ ಅತ್ತೆ, ಏನು ಹೇಳಿ ನಾನು? ನಿಮ್ಮ ಮಗನ ಸೊಂಟಕ್ಕೆ ಕೂತು ಬಂದೈತಂತೆ, ಸೊಂಟನೇ ಮುರಿದೋಗ್ಬಿಟ್ಟೈತಂತೆ, ಓಡಾಡಕ್ಕೆ ಹಾಕುವಂತೆ. ಏನು ಹೇಳಿ ಕರ್ಮವ? ಅಯ್ಯೋ ಮಗನೇ, ನಿನಗೆ ಈ ಥರ ಎಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಆಗಬಾರ್ದಿತ್ತು ಕಣೋ. ಏನು ಮಾಡಲಿ ನಾನು? ನನ್ನ ಸೊಂಟನಾರು ಕೊಟ್ಟು ನಿನ್ನ ಉಳಿಸ್ಕೊತೀನಿ ಕಣೋ. ನನ್ನಿಗಾರು ಈಗ ಬಂದಿದ್ದು ಆಯ್ತೈತೆ ಕಣೋ, ನಿನಗೆ ಹಿಂಗೆ ಬಂತಲ್ಲೋ, ನಾನೇನೋ ಮಾಡಲಿ? ಅಯ್ಯೋ ಅತ್ತೆ, ನಿಮ್ಮ ಸೊಂಟನೆಲ್ಲ ಕೊಟ್ಟು ಹಾಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಉಳಿಸ್ಕೊಳಕ್ಕಾಗಲ್ಲ ಅತ್ತೆ. ಅಯ್ಯ ಅಮ್ಮ, ನನಗೇನು ಆಗಿಲ್ಲ ಕಣಮ್ಮ. ಸುಮ್ಮೀರ ನೀನು. ಈ ತಟ್ಟೆ ಮುಕ್ತಾಳೆ ಏನೋ ಮಾಡಿರ್ತಾಳೆ ನಿನ್ನ ಸೊಂಟಕ್ಕೆ. ಲಾಟನ್ಗೆ ಹೇಳಿ ಚಪಾತಿ ಬೇಕಾದ್ರೆ ಬಿಟ್ಟಿರ್ತಾಳೆ ಅಲ್ಲ ನಿನಗೆ, ಅದಕ್ಕೆ ಹಿಂಗೆ ಬಿಟ್ಕೊಂಡಿದ್ಯಾ ಅಲ್ವಾ? ಏನಂದ್ರೆ ಅತ್ತೆ ನೀವು? ನಿಮ್ಮ ಮಗ ಸೊಂಟ ಮುರಿದೋದಕ್ಕೆ ನಾನು ಕಾರಣ ಐತೆಗ್ರಿ ನಿಮಗೆ ಹಂಗೆ. ಏನು ಮಾಡ್ತೀನಿ ನೀನು? ನಿನ್ನಿಂದ ಕಣೆ ನನ್ನ ಮಗ ಹಿಂಗೆ ಬಿದ್ದಿರೋದು. ವಾರ ನಂಗೆ ಕೋಳಿ ಮಾಡ್ಕೊಡಿ ಅಂತ ಬತ್ತಿಯಲ್ಲ, ಅದಕ್ಕೆ ಕಣೆ ನಿಮ್ಮ ಮಗ ಹಿಂಗೆ ಬಿದ್ದಿರೋದು. ಏನು ನನ್ನ ತಕ್ಕೆ ಬಂದ್ಬಿಡ್ತೀವಿ ಯಾವಾಗಲೂ? ನಾನೇ ಮಾಡ್ತೀನಿ, ನೀನೇ ಮಾಡ್ತೀನಿ, ನೀನೇ ಮಾಡ್ತೀನಿ, ನಿನ್ನ ಮದುವೆ ಮಾಡ್ಕೊಂಡು ಬಂದಂಗಿಂದ ನೀನು ನನ್ನ ಮಗ ಹಿಂಗೆ ಹಿಂಗೆ ಅಂತಿರ್ತೀರ. ಬಿಟ್ರೆ ಹಂಗೆ ಏನೇ ಮಾಡ್ತೀಯ ನೀನು? ಮದುವೆ ಮಾಡ್ಕೊಂಡು ಬಂದಾಗಿಂದ ನನ್ನ ಮಗನ ಒಂದಿನ ಹೊಟ್ಟೆ ಕೂತ್ಕೊಂಡು ಊಟ ಮಾಡೋಕೆ ಬಿಟ್ಟಿಲ್ಲ ನೀನು. ಬಂದ್ಬಿಟ್ರು ಈಗ ಮಾತಾಡೋಕ್ಕೆ. ನನ್ನ ಮಗನಿಗೆ ಏನಾದರೂ ಆಗಲಿ ಈಗ ಐತೆ ಮಾರಿ ಹಬ್ಬ. ಬೇಡ ತಂಟೆಗೆ ಬಂದರೆ ಅಷ್ಟು ನೀನು ಬಿತ್ತು ಮುರ್ಕೊಂಡು ಅಂತ ಅವನ್ನೇ ತಿಳ್ಕೊಬಿಡು. ಆಮೇಲೆ ನನ್ನ ತಪ್ಪ ಬೇಡ. ಒಂದ್ಸತಿ ಆಲ್ರೆಡಿ ನಿನ್ನ ಹಾಸ್ಪಿಟ್ಲಿಗೆ ಹಾಕೊಂಡು ಬಾರಿ ಕತೆ ಆಗ್ಬಿಟ್ಟೈತೆ. ಇವಾಗ ಮತ್ತೆ ಬಂದರೆ ನೋಡಿದಿರಲ್ಲಿ ಕೈಯ ಬುಸ್ ಏನು ಎದುರಿಸ್ತಿದ್ಯೇನೆ? ನನ್ನ ಮಗ ಕಣೆ ಇವನು, ನನ್ನ ಮಗ. ಹಲೋ ನನ್ನ ಗಂಡ, ಸರಿನಾ? ನೀ ಹೇಳ ಬಂದೆ, ನೀನು ಹೆಂಡತಿ ಮುಖ್ಯನಾ ನಿಮ್ಮ ಅಮ್ಮ ಮುಖ್ಯನಾ? ನಿಂದೇ ಫೈನಲ್ ಡಿಸಿಷನ್. ಹೇಳ್ರಿ ಯಾರು ಮುಖ್ಯ ಅಂತ ಹೇಳಿ. ಅಲ್ಲ, ನಾನು ಇಲ್ಲಿ ಸಾಯ್ತಾ ಬಿದ್ದಿದ್ದೀನಿ. ನೀವು ಅತ್ತೆ ಸೊಸೆ ಜಗಳ ಮಾತ್ರ ನಿಲ್ಸಲ್ವಲ್ಲ ಅಮ್ಮ. ಸುಮ್ಮನಿರಮ್ಮ, ಲೇ ಸುಮ್ಮನಿರೇ. ನಿಮಗೆ ಯಾರು ಮುಖ್ಯ ಅಂತ ಈಗ ಹೇಳ್ತಿರೋ ಇಲ್ವೋ ನೋಕೋಣ. ಇವತ್ತು ನೀನು ಹೇಳ್ಬೇಕು ಅಷ್ಟೇ. ನೀವಿಬ್ರು ನನ್ನ 2 ಕಣ್ಣು ಇದ್ದಾಗೆ, ಸರಿನಾ? ಒಂದು ಕಣ್ಣು ಮುಚ್ಚಿದ್ರೆ ಇನ್ನೊಂದು ಕಣ್ಣು ನನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಹಾಗೆ ದಯವಿಟ್ಟು ಸುಮ್ಮನಿರಿ. ಇದು ಹಾಸ್ಪಿಟಲ್ಲು, ಮನೆಯಲ್ಲ. ಮನೆಗೆ ಹೋಗಿ ಎಷ್ಟಾರು ಜಗಳಾಡ್ಕೊಳ್ಳಿ, ನಾನಂತೂ ತಡೆಯಕ್ಕೆ ಬರಲ್ಲ. ಎಂತ ಒಳ್ಳೆ ಮನ್ಸಪ್ಪ ನಿಂದು. ನಿನ್ನಂತವನಿಗೆ ಇಂಥ ತಟ್ಟೆ ಮುಕ್ತೊಳ್ತಾ ಕಟ್ಬಿಟ್ನಲ್ಲ ಬಜಾರಿ ಬಾಯ್ ಬರ್ತೀನ. ನನಗೆ ಆಯ್ತಾ ಇಲ್ಲ ಕಣಪ್ಪ. ಇನ್ನೊಂದ್ಸತಿ ಹೇಳ್ತಿದ್ದೀನತ್ತೆ, ನನ್ನ ತಂಟೆಗೆ ಬರಬೇಡಿ, ಸರಿನಾ? ನೀವು ಅಂಡೆ ಮುಕ್ತೋರ್ತಾನೆ, ನಿಮ್ಮ ಹತ್ತೇನೋ ಅಂಡೆ ಮುಕ್ತೋರು ಅಂತ ತಾನೆ ಬೈಯೋದು. ಬೇಡ ತಟ್ಟೆ ಮುಕ್ತೋಳು ಬಜಾರಿ. ಇದೇ ಟೈಮಿಗೆ ಫೋನ್ ಬರ್ಬೇಕಾ? ಬಂದೇ ಇರೋ ನನಗೆ ಬಂದು ಮಾಡ್ತೀನಿ. ಏನ್ರಿ ನಿಮ್ಮಮ್ಮ ಅಂಡೆ ತುಂಬ ತಿಂಡಿ ಊಟ ತತ್ತರ ಅಂತಿದ್ರು, ಬರೀ ಕೈ ಬಂದೋಳೆ. ಹೇಳ್ಬಿಟ್ಟು ಕೊಡ್ತೀರಿ ಅಮ್ಮ ಮಗ. ಮದುವೆ ಆದಾಗಿಂದ ಹೊಸಿ ಕಟ್ಟ ಕೊಟ್ಟರೆ ನಮ್ಮ ಮತ್ತೆ ಕೂತ್ಕೊಳ್ಳೋಕೆ ಬಿಡಲಿಲ್ಲ, ನಿಂತ್ಕೊಳ್ಳೋಕೆ ಬಿಡಲಿಲ್ಲ. ನಾನು 2 ವರ್ಷ ಕತ್ತೆಗೆದಂಗೆ ಮನೇಲಿ. ಆಮೇಲೆ ನೋಡಿ ಗೊತ್ತಾಯ್ತು ಇವ್ರದ್ದು ಪ್ಲಾನ್ ಏನು ಅಂತ. ಇವಾಗ ಇರ್ಲಿ ಬಿಡಿ ಅಮ್ಮ. ಹಂಗೆ ಏನಮ್ಮ ಗಲಾಟೆ ಇಷ್ಟ ತನಕ ಬೇರೆ ಪೇಷಂಟ್ಸ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಿಲ್ಲ. ಏನಿಲ್ಲ ಡಾಕ್ಟರ್, ಅದು ನನ್ನ ಗಂಡಗೆ ಹಿಂಗೆ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಜೋರಾಗಿ ಅಳಲ್ ತೋಡ್ಕೊಬಿಟ್ಟೆ ಅಷ್ಟೇ. ಸಾರಿ ಕಣಮ್ಮ, ನಾನು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಬೇಜಾರು ಮಾಡ್ಕೋಬೇಡಿ. ಅವರ ಹಾರ್ಟಿಗೆ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಒಂದು ಸಣ್ಣ ಹೋಲ್ ಆಗ್ಬಿಟ್ಟೈತೆ. ಅದಕ್ಕೂ ಆಪ್ರೇಷನ್ ಮಾಡಿ ಸರಿ ಮಾಡ್ಬೋದು. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವು ಮಾಡ್ತೀವಿ. ಡಾಕ್ಟ್ರೇ ಏನು ಹೇಳ್ತಿದ್ದೀರಾ ನೀವು? ನಾನು ನಿಮ್ಮನ್ನೇ ನಂಬಿದ್ದೆ ಡಾಕ್ಟ್ರೇ. ಆಟು ನೋವು ಅಲ್ವ ಏನೋ ಹೇಳ್ತೀರಲ್ಲ ಡಾಕ್ಟ್ರೇ? ಏನು ಹೇಳ್ತಿದ್ದೀರಿ ಡಾಕ್ಟ್ರೆ? ಹಿಂಗೆಲ್ಲ ಆಗ್ತಾ ಇದೆಯಾ? ನನ್ನ ಆಟು ಏನಾಗುತ್ತೋ ಇಷ್ಟು ವರ್ಷ ನನ್ನ ಜೊತೆ ಆಟು ತೂತಾಗ್ಬಿಟ್ಟಿದೆಯಾ ಅಂತಲ್ಲ. ದೇವ್ರೆ ಎಲ್ಲಿದೆಯಾ? ನಾವೇ ದೇವ್ರು ಗೌಡ್ರೆ, ಏನು ಚಿಂತೆ ಮಾಡಬೇಡಿ. ಹಾಸ್ಪಿಟ್ಲ್ ಬಿಲ್ ಕಟ್ಟಿ ಆಪ್ರೇಷನ್ ಮಾಡೋಣಂತೆ, ನೋಡೋಣ ಆಮೇಲೆ. ಡಾಕ್ಟ್ರೇ ನೀವಿದ್ದೀರಾ ಅಂತ ನಂಬಿಕೆ ಮೇಲೆ ಇದ್ದೆ ಡಾಕ್ಟ್ರೇ. ಈಗ ದುಡ್ಡು ಅಂತಿರಲ್ಲ ಡಾಕ್ಟ್ರೇ, ಏನು ಮಾಡಲಿ ನಾನು? ನೀವೇನೇ ಮಾಡಿಬಿಡಿ, ಅಲ್ಲಿ ಬಿಲ್ ಕಟ್ಬಿಡಿ,
ಆಪ್ರೇಷನ್ ಬೇಗ ಮಾಡಿದ್ರೆ ಬೇಗ ಸರಿ ಹೋಗ್ತಾರೆ. ಸರಿನಾ? ಸರಿ, ಆಮೇಲೆ ಬರ್ತೀನಿ, ನಾನು ಚೆಕಪ್ ಮಾಡ್ಕೊಂಬರ್ತೀನಿ. ಅಯ್ಯೋ ಏನ್ರಿ ಇದು ನಿಮ್ಮ ಆಟೋಲ್ ಅಂತವ್ರೆ, ಎಲ್ಲಿಂದ ತರಂದ್ರಿ ನಾನು ದುಡ್ಡನ್ನ? ಇಷ್ಟೇ ದಿನ ನನ್ನ ಜೊತೆ ಇದ್ರಿ, ಇನ್ಮೇಲೆ ಏನಾಗ್ತಿರೋ ನಂಗೆ ಗೊತ್ತಿಲ್ವಲ್ಲ. ಯಾರ ಹತ್ರ ಕೇಳಂದ್ರಿ ದುಡ್ಡು? ಆಗ್ಲೇ ಬರೀ ಸೊಂಟ ನೋವು, ಸೊಂಟ ಮೂಳೆ ಅಂತಿದ್ರು, ಈಗ ಆಟೋ ಅಂತಾರಲ್ರಿ. ಏನೋ ಆಟಿಗೆ ಐತೆ? ಹಾಂ, ಆಟೋದೊಂದು ಸಣ್ಣ ಓಲಂತೆ ಅಷ್ಟೇ. ಓಲ ಅಂದರೆ ತೂತ, ತೂತ ಆಗ್ಬಿಟ್ಟೈತೇನೋ ದೇವ್ರೆ. ನನ್ನ ಕೋಳಿ ಸಾಕಿದ್ನಲ್ಲ, ದುಡ್ಡೆಲ್ಲ ಒಂದು ಸ್ವಲ್ಪ ಐತೆ, ಹೋಗಿ ತಗೋಬತ್ತೀನಿ. ಆಪ್ರೇಷನ್ ಖರ್ಚು ಎಷ್ಟಾಗುತ್ತೋ ಏನು ಕತೆನೋ. ಮತ್ತೆ ಬೇಗ ತರೋಗಿ. ನೋಡೆ ನಮ್ಮಮ್ಮ ಎಷ್ಟು ಒಳ್ಳೆಯಳು ಅಂತ. ಮಗ ಹೀಗಾಗಿದೆ ಅಂದರೆ ತಂದು ಕೊಟ್ಟಿರೋ ದುಡ್ಡನ್ನೆಲ್ಲ ತಂದು ಕೊಡ್ತಾಳೆ. ಇಷ್ಟು ಒಳ್ಳೆ ಅಮ್ಮ ನನಗೆ ಯಾರೇ ಸಿಗ್ತಾರೆ. ನೀವು ಹೊಟ್ಟೆಲಿ ಹುಟ್ಟಿರೋದಕ್ಕೆ ನಾನು 100 ಜನ್ಮದ ಪುಣ್ಯ ಮಾಡಿದ್ದೀನಿ. ಕಣ್ರಿ, ನಾನು ಅತ್ತೆನ ತುಂಬ ತಪ್ಪು ತಿಳ್ಕೊಬಿಟ್ಟಿದ್ದೆ. ಇವತ್ತು ಅರ್ಥ ಆಗ್ತಿದೆ ಅತ್ತೆ ಎಷ್ಟು ಒಳ್ಳೆಯವರು ಅಂತ. ನಿನ್ನ ಫ್ರೆಂಡ್ ಪೊಲಿಟಿಷನ್ ಬರ್ತಿದ್ದಾರೆ ಕಣ್ರಿ. ಅಲ್ಲ ಸೇತುಪತಿ, ಹಿಂಗಾಗಿರೋದು ನೋಡಿ ತುಂಬ ಬೇಜಾರಾಗ್ತಿದೆ. ನನ್ನ ಕೈಲಾಗೋ ಸಹಾಯ ನಾನು ಮಾಡ್ತೀನಿ, ಆಯಿತಾ? ನಿನ್ನ ಬೇಜಾರು ಮಾಡ್ಕೋಬೇಡ. ಊರಲ್ಲೆಲ್ಲ ನೀನು ಹೋಗಿಬಿಟ್ಟೆ ಅಂತ ಮಾತಾಡ್ತವ್ರೆ. ಆ್ಯಕ್ಚುಲಿ ಹಿಂಗಾಯ್ತಮ್ಮ ಇದೆಲ್ಲ. ಏನಿಲ್ಲ ಅಣ್ಣ, ಬಾಲ್ಗಲ್ಲಿ ಈಚೆ ಬೆಳಗ್ಗೆ ನೋಡ್ತಾ ಇದ್ರೆ ಹಂಗೆ ಬಿದ್ದುಬಿಟ್ಟವ್ರೆ. ನನಗೆ ಅದಕ್ಕೆ ಹಾಸ್ಪಿಟ್ಲಿಗೆ ಹಾಕೊಂಡಿದ್ವಿ. ಈಗ ನೋಡಿದೆ ಹಾರ್ಟ್ ಪ್ರಾಬ್ಲಮ್ ಅಂತವ್ರೆ, ಹಾರ್ಟಲ್ಲಿ ತೂತಾಗಿದೆ ಅಂತವ್ರೆ. ಏನು ಮಾಡಲಿ ಅಂತ ಗೊತ್ತಾಯ್ತಿಲ್ಲ ಕಣಣ್ಣ. ನೀವೇ ನಮಗೆ ಸಹಾಯ ಮಾಡಬೇಕು. ಮಾಡೋಣ. ಆದರೆ ಸೇತುಪತಿ ಭಾರಿ ಜುಗ್ಗೆ ಇದ್ದ, ಸ್ವಲ್ಪ ಹಣ ಅಂತೂ ಇಟ್ಟಿರ್ತಾನೆ. ಏನಾದರೂ ಸಾಲಿಲ್ಲ ಅಂದರೆ ನನಗೆ ಒಂದು ಫೋನ್ ಹಾಕಿ ನಾನು ಹೆಲ್ಪ್ ಮಾಡ್ತೀನಿ, ಸರಿನಾ? ಏನೋ ನೀನು ಫ್ಲವರ್ ಎಲ್ಲ ತೊಗೊಬಂದಿದ್ಯಾ? ಊರೆಲ್ಲ ಮಾತಾಡಿದ್ರಲ್ಲ, ನಾನು ನೀನು ಹೋಗಿಬಿಟ್ಟಿದ್ದೆ ಅಂತ ಬಂದಪ್ಪ. ಇನ್ನೂ ಬದುಕಿದೆಯಲ್ಲ, ಬಿಡು, ಒಳ್ಳೇದಾಯ್ತು. ನಂಗೊಂದು ಫೋನ್ ಕಾಲ್ ಬರ್ತೈತೆ. ಸರಿ ಕಣಮ್ಮ, ನಾನು ಆಮೇಲೆ ಬರ್ತೀನಿ. ಏನ್ರಿ ವಯ್ಯ, ತಾಳಿ ಅಂತ ದುಡ್ಡು ಕೊಡ್ತಾನೆ ಹಿಂಗೆ ಅಂತ ಅಂದ್ಕೊಂಡ್ರೆ ಆಮೇಲೆ ಫೋನ್ ಹಾಕಿ ಅಂತ ಹೋಯ್ತಾನಲ್ರಿ. ಭಾರಿ ಒಳ್ಳೆ ಫ್ರೆಂಡು. ನೋಡು, ಜುಗ್ಗ ನನ್ನ ಗಂಡ ಜುಗ್ಗ ಅಂತಿರ್ತೀಯಲ್ಲ, ಆ ದುಡ್ಡು ಇವಾಗ ನಮಗೆ ಹೆಲ್ಪ್ ಆಯ್ತೈತೆ. ತಕ್ಷಣ ನಮ್ಮ ಮಗಂಗೆ ಹೇಳು, ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೆ ಅವನ ಹೆಸರಲ್ಲಿ, ತಗೋಬರೋಕೆ ಹೇಳು. ನಿನ್ನ ಜೊತೆ ಡೇಟಿಗೆ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ರಿಷಿ. ನನಗೂ ಕೂಡ ರೀಟಾ. ನನಗೋಸ್ಕರ ಇವತ್ತು ನೀನು ಕ್ಲಾಸಿಗೆ ರಜೆ ಹಾಕಿ ಬಂದಿದ್ದೀಯ ಅಂದರೆ ತುಂಬ ಥ್ಯಾಂಕ್ ಯು. ಅದರಲ್ಲೇನಿದೆ ಬಿಡು ರೀಟಾ, ಇಂಜಿನಿಯರಿಂಗಲ್ಲಿ ಅದೆಲ್ಲ ಕಾಮನ್ ಅಲ್ವಾ? ನಾನೇನು ಕೇಳಲ್ವಾ ನೀನು ಕ್ಲಾಸಿಗೆ ಕರೆಕ್ಟಾಗಿ ಹೋಗ್ತಿದೆಯೋ ಅಥವಾ ಬಂಕ್ ಆಗ್ತಿದೆಯಾ ಅಂತ? ಇಲ್ಲಪ್ಪ, ನಮ್ಮ ಮನೆಯವರು ತುಂಬ ಜಾಲಿ. ನೀನು ಹಂಗೆ ಹೇಳಿದ ತಕ್ಷಣ ನೋಡು, ನಮ್ಮ ಮನೆಯವರೇ ಕಾಲ್ ಮಾಡಿದ್ರು, ಮಾತಾಡ್ಬರ್ತೀನಿ. 2 ಸೆಕೆಂಡ್ಸ್. ಹಲೋ, ಹೇಳಿ ಮಾ. ಎಲ್ಲೋ ಇದೆಯಾ ಮಗನೇ? ನಿಮ್ಮಪ್ಪ ಇಲ್ಲ ಹಾಸ್ಪಿಟಲ್ ಬಿದ್ದವ್ರು ಕಣು, ಬಾರು ಬೇಗ. ಹಲೋ, ಏನಾಯ್ತಮ್ಮ? ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು. ನೀನು ಹೋಗಿ ನಿನ್ನ ಅಕೌಂಟಲ್ಲಿರೋ ದುಡ್ಡು ತೊಗೊಂಬರೋ, ಅಪ್ಪಂಗೆ ಹಾಸ್ಪಿಟಲ್ ಬಿಲ್ ಕಟ್ಟಬೇಕು. ಸರಿ ಕಣ, ನಾನು ಈಗಲೇ ಬರ್ತೀನಿ. ನಾನು ಅರ್ಜೆಂಟಾಗಿ ಹೋಗಬೇಕು ರೀಟಾ, ಬಾಯ್. ನಿಂತ್ಕೊಳ್ಳೋ, ಏನಾಯ್ತಂತ ಹೇಳು. ಅಟ್ಲೀಸ್ಟ್ ನಂಗೆ ಫುಡ್ಡಾರು ಆರ್ಡರ್ ಮಾಡೋಗೋ. ಸರಿ, ಹಿಂಗೆ ಮಾಡ್ತಾನೆ ಯಾವಾಗಲೂ. ಫುಡ್ಡಾರು ಆರ್ಡರ್ ಮಾಡ್ಬೇಕು ತಾನೆ? ಸರಿ ಬಿಡು, ಇನ್ನಲ್ಲ ಅಂದರೆ ಏನಪ್ಪ. ರಿಷಿ ಹೋದ್ನಾ? ರಮೇಶಿಗೆ ಕಾಲ್ ಮಾಡ್ತೀನಿ ಅಷ್ಟೇ. ಹಲೋ ರಮೇಶ್, ಎಲ್ಲಿದ್ದೀರಾ? ನಾನು ಇಲ್ಲಿ ಕೆಫೆಯಲ್ಲಿದ್ದೀನಿ. ಬನ್ನಿ ರಮೇಶ್, ಅವತ್ತು ಡೇಟಿಗೆ ಕತ್ತಿದ್ರಿ, ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ, ಬನ್ನಿ. ನನ್ನ ಮಗ ಬರ್ತಿದ್ದ ಅನ್ಕಂಡ್ರಿ. ನೀವು ಇಲ್ಲೇ ಇಟ್ಕೋಬೇಕಾ? ಇಸಿ ತಿಂಡ್ರಿ. ಫೀಲಿಂಗಲ್ಲಿ ಸಾಂಗ್ ಹೇಳ್ಬೇಕು ಅನ್ಸ್ತೈತ್ ಕಣ್ರಿ. ಈ ಟೈಮಲ್ಲೂ ಸಾಂಗೇನೆ ದೇವ್ರೆ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಅಂತೂ ಮಾಡಿಬಿಡಿ, ಚೂರಾದರೂ ಕರುಣೆ ಇರಲಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಇವತ್ತಿಗೆ ಟೈಮ್ ಆಯಿತು. ಬಾಯ್. ನಾಳೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಬಾಯ್.